ಮುಂದೆ ಇದೆ ಎಕ್ಸ್ಪಲ್ಸ್. ಓ, ಮುರಿದೋಗ್ಬಿಟ್ಟಿದೆ. ಹಾಂ, ಇದು ಲಿಕ್ವಿಡ್ ಕೋಲ್ಡ್. ಅದೇ ZMR 210 ಇತ್ತಲ್ವಾ, ಆ ಸೇಮ್ ಇಂಜಿನು. ಹಾಂ, ಈ ಕಡೆ ಇದೆ. ಹಾಂ, ರೇಡಿಯೇಟ್ರ್ ಇಲ್ಲಿದೆ. ಲಿಕ್ವಿಡು ಇಲ್ಲಿ ಹಾಕ್ಕೋಬೋದು. ಡಿಸ್ಟಿಲ್ ವಾಟ್ರ್ ಹಾಕಿದ್ರೆ ನಡೆಯುತ್ತೆ. ಅಂದರೆ ಒಳ್ಳೆ ಪವರ್ ಇದೆ ಮುಂಚೆಗಿಂತ. ಓಕೆ, ಎರಡೂ ಇಟ್ಕೋಬೋದು ಸರ್. ಇದು ಆಫ್ ರೋಡ್ಗೆ ಅಂತ ಇಟ್ಕೋಬೋದು. ಹೌದೌದು. ಹಾಂ, 830 mm ಸೀಟ್ ಹೈಟ್. ಸೊ ನಾನು 6 ಫೀಟ್ ಇದ್ದೀನಿ. ನನಗೆ ಕರೆಕ್ಟಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಬನ್ನಿ ಓಡಿಸೋಣ. ಎಕ್ಸ್ಪಲ್ಸ್ 210 ಹೊಸ ಮಾಡಲ್ಲು. ಹಳೇ ಮಾಡಲಿದೆ. ಓ, ಚೆನ್ನಾಗಿದೆ. ಓ, ಗಾಡಿ ಹಳೇದು 3 ವೇರಿಯಂಟ್ಸ್ ಇದೆ. 200 4V, ಅದು ಪ್ರೋ ವೇರಿಯಂಟು. ಅದೆಲ್ಲ ಅದು ಡಿಸ್ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತ ಎಕ್ಸ್ಪಲ್ಸು ಹೀರೋ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದರೆ ಇದಂತೂ ಚೆನ್ನಾಗಿದೆ, ಆರಾಮಾಗಿ ಸ್ಯಾಡ್ಲಿಂಗ್ ಮಾಡ್ಬೋದು. ಸೊ ಜಾಸ್ತಿ ದೂರ ಏನು ಕೊಡಲಿಲ್ಲ. ಸೊ 210cc. ಸೊ 24.6 bhp, 20 Nm ಟಾರ್ಕ್ ಬರುತ್ತೆ ಗಾಡಿ, ನೋಡ್ಬೋದು. ಬ್ರೇಕ್ ಎಲ್ಲ ಸಖತ್ತಾಗಿದೆ. ಲಿಕ್ವಿಡ್ ಕೂಲ್ಡ್ ಇಂಜಿನು. ನೋಡಿ, ಆಟ ಆಡ್ಬೋದು. ಸೊ ಚೆನ್ನಾಗಿದೆ ಗಾಡಿ ಮಾತ್ರ. ಈ ಎಳೆದಾಳದು ಬಿಸಾಕ್ತಾ ಇದೆ. ಹಳೆ ಎಕ್ಸ್ಪಲ್ಸ್ಗೂ ಇದಕ್ಕೂ ತುಂಬಾ ಬಿಡುತ್ತೆ ಬಿಡಿ. ಇದು ರೋಡಲ್ಲಿದೆ, ನಾವು ಚೇಂಜ್ ಮಾಡ್ಕೋಬೋದು. 6 ಗೇರ್ ಇದೆ ನೋಡಿ. 6 ಗೇರಿಗೆ ಬಂತು. ಇದು ಸ್ಪೀಡು, ಅವರೇಜು. ನೋಡಿ, ಈ ಎಳೆದಾಳು ಬಿಸಾಕ್ತಾ ಇದೆ. ಗಾಡಿ ಅಂತೂ ಒಳ್ಳೆ ಪವರ್ ಇದೆ. ಸಸ್ಪೆನ್ಷನ್ ನೋಡ್ಬೋದು, 230 mm ಏನೋ ನೋಡ್ದಂಗಿತ್ತು. ಪಿಕಪ್ ಮಾತ್ರ ಒಳ್ಳೆ ಪಿಕಪ್ ಇದೆ. $75 ಅಲ್ಟಿಮೇಟ್. ನೋಡಿ ಹೆಂಗೆಲ್ಲ ಹೋಗುತ್ತೆ. 75, 80 ಕಣ್ಣು ಮುಚ್ಕೊಂಡು ಹೋಯ್ತದೆ. ಇದೇ ಕ್ರಾಸು ಹೀರೋ ಶೋರೂಮು ಕೊಟ್ಬೋಡ. ಅವ್ರು ಇಲ್ಲೇ ಒಂದು ಡೆಡ್ ಹೋಗಿ ಬನ್ನಿ ಅಂದರು. ನಾನು ನೋಡಿದ್ರೆ ಅಲ್ಟಿಮೇಟ್ ಆಗಿದೆ. ಇದೆ ಹೀರೋ ಶೋರೂಮು. ಬಂದಿದ್ದೇನೆ. ಅಲ್ಲಾಕ್ಲಾ?
ಇದು ಪಾರ್ಕಿಂಗ್ ಲೈಟ್ ಹೆಂಗೆ ಆಫ್ ಮಾಡೋದು? ಪಾರ್ಕಿಂಗ್ ಲೈಟ್ ಹಾಂ ಇಲ್ಲಿದೆ, ಆಫ್ ಆಯ್ತು. ಇಲ್ಲಿ ತೂರದೇ ಇಲ್ಲ, ಇಲ್ಲಿ ಹಾಕಿ ಅಂತಾರೆ ಅವರು. ನೋಡಿ ಸ್ಟ್ಯಾಂಡು ಬಲ್ಕೊಣತ್ತ, ಇದು ಏನು ಕಮ್ಮಿ ಇಲ್ಲ. ಈ ಥರ ಇದೆ ಫಸ್ಟ್ ಲುಕ್ಕಲ್ಲಿ. ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸೊ ಇದು ತೆಗಿಬೋದು, ಇದರೊಳಗಡೆ ಒಂದು ಸ್ವಲ್ಪ ಏನಾದರೂ ದುಡ್ಡು ಗಿಡ್ಡು ರಿಮೈನಿಂಗ್ ಥಿಂಗ್ಸ್ ಇಟ್ಕೋಬೋದು. ಸೊ ಇಲ್ಲಿ ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ, ಎಷ್ಟು ಹೀಟಿಂಗಲ್ಲಿದೆ ಅಂತ ತೋರಿಸ್ತಾ ಇದೆ. ಫಸ್ಟ್ ಗೇರು ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ. ಸೊ ಓಲ್ಡ್ ರೀಸೆಟ್ ಅಂತೆ, ಏನು ಓಲ್ಡ್ ಮಾಡಬೇಕು. ಸೊ ಇದು ಮಾಡಿದ್ರೆ ರೀಸೆಟ್ ಆಗುತ್ತೆ. ಅವರೇಜು 21, ಅವರೇಜ್ ಮೈಲೇಜ್ ನೋಡಿ ಎಷ್ಟು ತೋರಿಸ್ತದೆ, 18 ಅಷ್ಟೇ. ಸೊ ಇದು ಬಂದು ಪಾರ್ಕಿಂಗ್ ಲೈಟ್ ನೋಡಿ. ಸೊ ಪಾರ್ಕಿಂಗ್ ಲೈಟ್ ಇದು. ಆಮೇಲೆ ಟ್ರಿಪ್ 1ನಲ್ಲಿದೆ. ಸೊ ಇಲ್ಲಿ RPM ಸೇಮು ಇದು ಡ್ಯೂಕ್ ಇದೆಯಲ್ಲ ಹೊಸ ಜೆನ್ನಲ್ಲಿ, ಅದೇ ಥರ ಹಿಂಗೆ ರೈಸ್ ಆಗುತ್ತೆ. ಸಖತ್ತಾಗಿ ಕಾಣಿಸುತ್ತೆ ನೋಡೋಕ್ಕೆ. ಇಂಟು 1000 RPM. ಚೆನ್ನಾಗಿದೆ ಗಾಡಿ ಮಾತ್ರ. ಸೊ ಇದು ರೋಡಲ್ಲೇ ಇದೆ. ಇನ್ನೊಂದು 3 ಮೋಡ್ಸ್ ಇದೆ, ರೋಡು, ಟ್ರಯಲ್ಲು, ಆಮೇಲೆ ಆಫ್ ರೋಡು ಅಂತ 3 ಮೋಡ್ಸ್ ಇದೆ ಇದರಲ್ಲಿ. ಲಿಕ್ವಿಡ್ ಕೂಲ್ಡ್ ಇಂಜಿನು ನೋಡಿದ ತಕ್ಷಣ ಹೇಳ್ಬೋದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂತ. ಕೀಲ್ ಬಿದ್ದುಬಿಟ್ಟೈತೆ, ಅಯ್ಯಯ್ಯ. ಇದು 169 kg, 169 kg ಇದೆ. ಆಮೇಲೆ ಹಳೇದಕ್ಕಿಂತ 9 kg ಜಾಸ್ತಿ. ಹಳೇದು 159 ಏನೋ ಇತ್ತು 4V, ಇದು ಸ್ವಲ್ಪ ಜಾಸ್ತಿ 9 kg. ಟಾಪ್ ವೇರಿಯಂಟು. ನಾನು ಟಾಪ್ ವೇರಿಯಂಟೇ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಇದು ಏನಂದರೆ TFT ಡಿಸ್ಪ್ಲೇ ಇದೆ, ಟಾಪ್ ವೇರಿಯಂಟ್ ಇದು. ಆಮೇಲೆ ದೊಡ್ಡ ವೈಸರು ಇದು ಬರುತ್ತೆ ನಿಮಗೆ ಫ್ರಂಟ್. ಇದು ನೋಡಿ ಟಾಪ್ ವೇರಿಯಂಟು, ಇದು TFT ಡಿಸ್ಪ್ಲೇ. ಆಮೇಲೆ ಡ್ಯೂಯಲ್ ಚಾನಲ್ ABS. ಸೊ ABS ನೋಡ್ಬೋದು, ರಿಂಗು ಇದೆ, ABS ರಿಂಗು. ಅದೇ ಬೇಸ್ ವೇರಿಯಂಟಲ್ಲಿ ABSಸು ರೇರ್ ABS ಇಲ್ಲ, ಫ್ರಂಟ್ ABS ಇದೆ. ಸೇಮು ಹಳೆ ಎಕ್ಸ್ಪ್ರೆಸ್ ಇರ್ತಿಲ್ಲ ಅದೇ ಥರ ಬೇಸ್ ವೇರಿಯಂಟ್. ಓಕೆ, ಥ್ಯಾಂಕ್ ಯು. ಸಾಯಿ ಮೋಟರ್ಸ್ ಬೇಕಾದರೆ ಇಲ್ಲಿ ಬನ್ನಿ, ಕತ್ರಗುಪ್ಪೆ.